ಚನ್ನಪಟ್ಟಣದ ಬೈ ಎಲೆಕ್ಷನ್ ಭಾರಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಇದರ ನಡುವೆ ಚನ್ನಪಟ್ಟಣವನ್ನ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಇನ್ನಿಲ್ಲದ ಮಾಸ್ಟರ್ ಪ್ಲಾನ್ಗಳನ್ನ ಮಾಡ್ತಾ ಇದೆ. ಚನ್ನಪಟ್ಟಣ ಗೆಲ್ಲೋಕೆ ಡಿಕೆ ಬ್ರದರ್ಸ್ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಖಾಡದಲ್ಲಿ ಹೊಸ ಪ್ರಯೋಗ, ಮತ್ತೆ ಮಹಿಳಾ ಅಭ್ಯರ್ಥಿ ಪ್ರಯೋಗ ನಡೆಯುತ್ತಾ? ಈ ಹಿಂದೆ HDD ವಿರುದ್ಧ ತೇಜಸ್ವಿಯನ್ನ ಕಣಕ್ಕಿಳಿಸಿದ್ರು, ಪಾಸ್ ಕೂಡ ಆಗಿದ್ರು ಆ ಪ್ರಕರಣದಲ್ಲಿ, ಅಂದ್ರೆ ಆ ಒಂದು ವಿಚಾರದಲ್ಲಿ. ಈಗ ಮಹಿಳಾ ಅಭ್ಯರ್ಥಿಯನ್ನ ಮತ್ತೆ ಕಣಕ್ಕಿಳಿಸೋ ಬಗ್ಗೆ ಚರ್ಚೆ ನಡೆದಿದೆಯಾ ಗೊತ್ತಿಲ್ಲ. ಈಗ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಬಹಳ ದೊಡ್ಡದಾಗಿದೆ, ರೇಸ್ನಲ್ಲಿರೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಯಾರನ್ನ ಕಣಕ್ಕಿಳಿಸ್ತಾರೆ? ಒಂದ್ ಕಡೆಯಿಂದ ಮೈತ್ರಿಯಿಂದಲೂ ಅಷ್ಟೇ, ಕಾಂಗ್ರೆಸ್ನಿಂದಲೂ ಅಷ್ಟೇ. ಅದರಲ್ಲಿ ಕಾಂಗ್ರೆಸ್ ಶತಾಯಗತಾಯ ಈ ಸಲ ಚನ್ನಪಟ್ಟಣವನ್ನ ನಾವು ಗೆದ್ಕೋಬೇಕು, ಬಿಟ್ಕೊಡೋದು ಬೇಡ, DK ವರ್ಸಸ್ HDK ಫೈಟ್ ಇದರಲ್ಲೂ ಕೂಡ ಮುಂದುವರಿತಾ ಇದೆ. ಇದರ ನಡುವೆ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಹೊಸ ಪ್ರಯೋಗಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಒಂದು ಸಲ ಆ ರೀತಿಯ ಪ್ರಯೋಗ ಮಾಡಿ ಯಶಸ್ವಿ ಕೂಡ ಆಗಿತ್ತು ಕಾಂಗ್ರೆಸ್, ಅದರಲ್ಲೂ DK ಬ್ರದರ್ಸ್. ಈಗಲೂ ಕೂಡ ಅಂತಹದ್ದೇ ಒಂದು ಸಾಹಸಕ್ಕೆ ಕೈ ಹಾಕ್ತಾರಾ? ಅದರಲ್ಲೂ ಈಗ ಎರಡೂ ಕಡೆಯಿಂದ ಅಭ್ಯರ್ಥಿಗಳು ಯಾರು ಅನ್ನುವಂತಹ ಕುತೂಹಲ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಬೈ ಎಲೆಕ್ಷನ್ ಒಂದು ರೀತಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಬೇರೆ ಅಭ್ಯರ್ಥಿ ಯಾರು ಹಾಕ್ತಾರೋ ಅನ್ನೋದಕ್ಕಿಂತ ಹೆಚ್ಚಾಗಿ DK ವರ್ಸಸ್ HDK ಇಬ್ಬರಲ್ಲಿ ಈ ಸಲ ಗೆಲ್ಲೋದು ಯಾರು? ಈ ಬೈ ಎಲೆಕ್ಷನ್ನಲ್ಲಿ ಅಭ್ಯರ್ಥಿಗಳು ಯಾರೇ ಗೆದ್ರು ಕೂಡ ಗೆಲುವು ಇವರಿಬ್ಬರಲ್ಲಿ ಯಾರೋ ಒಬ್ರದಾಗುತ್ತೆ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿದೆ ಚನ್ನಪಟ್ಟಣದ ಬೈ ಎಲೆಕ್ಷನ್. ವಿಲ್ ಸಿ ಅಭ್ಯರ್ಥಿಗಳನ್ನು ಯಾರು ಹಾಕ್ತಾರೆ ಅಂತ. ಸದ್ಯಕ್ಕೆ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಮಹಿಳಾ ಅಭ್ಯರ್ಥಿಯನ್ನ ಹಾಕೋದ್ರ ಮುಖಾಂತರ ಪ್ರಯೋಗಕ್ಕೆ ಮುಂದಾಗ್ತಾರಾ, ಟಕ್ಕರ್ ಕೊಡ್ತಾರಾ ಮೈತ್ರಿಗೆ? ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಅವರ ಒಳಗೂ ಕೂಡ ಸ್ವಲ್ಪ ಜಿದ್ದಾಜಿದ್ದಿ ನಡೀತಾ ಇದೆ. ಯೋಗೇಶ್ವರ್ ಅವ್ರನ್ನೇ ಕಣಕ್ಕಿಳಿಸಬೇಕು ಅಂತ BJP ಪಾಳ್ಯದಲ್ಲಿ, ಕುಮಾರಸ್ವಾಮಿ ಪುತ್ರನನ್ನ ಇಳಿಸಬೇಕು ಅಂತ ಕುಮಾರಸ್ವಾಮಿ ಅವರ ಇಂಗಿತ. ಚನ್ನಪಟ್ಟಣ ಅಖಾಡದಲ್ಲಿ DK HDK ಸೀನಿಯಾರಿಟಿ ಫೈಟ್ ಮುಂದುವರಿತಾ ಇದೆ. ಶಿವಕುಮಾರ್ ಅವರ ಮಾತು ಇದು. ಕುಮಾರಸ್ವಾಮಿಗೆ DK ಶಿವಕುಮಾರ್ DCM ಟಕ್ಕರ್ ಕೊಟ್ಟಿದ್ದಾರೆ. ಏನಂತ? 1985ರಲ್ಲಿ ಚನ್ನಪಟ್ಟಣ ಚುನಾವಣಾ ಉಸ್ತುವಾರಿನ ನಾನು ವಹಿಸಿದ್ದೆ. ಇವ್ರಿಗಿಂತ ಮುಂಚೆನೆ ಚನ್ನಪಟ್ಟಣ ನೋಡಿದ್ದೀನಿ ನಾನು. ಚನ್ನಪಟ್ಟಣದ ನನ್ನ ಸಂಬಂಧ ಈಗಿಂದಲ್ಲ, ಹೊಸದಲ್ಲ ಅಂತ HDKಗೆ ಟಾಂಗ್ ಕೊಟ್ಟಿದ್ದಾರೆ. ಸೊ ಇದೀಗ ಸೀನಿಯಾರಿಟಿ ಫೈಟ್ DK ಮತ್ತು HDK ನಡುವೆ ಚನ್ನಪಟ್ಟಣದ ವಿಚಾರದಲ್ಲಿ ನಡೀತಾ ಇದೆ. ಈ ಕುಮಾರಸ್ವಾಮಿಗಿಂತ 10 ವರ್ಷದ ಮುಂಚೆಯೇ ಚನ್ನಪಟ್ಟಣ ಏನು ಅನ್ನೋದು ನನಗೆ ಗೊತ್ತಿದೆ, ನೆನ್ನೆ ಮೊನ್ನೆ ಅಲ್ಲ, ನಾನೇನು ಹೊಸಬ ಅಲ್ಲ ಚನ್ನಪಟ್ಟಣಕ್ಕೆ ಅಂತ ಹೇಳೋದ್ರ ಮುಖಾಂತರ ಸೀನಿಯಾರಿಟಿ ಫೈಟ್ ನಡೀತಾ ಇದೆ. ಪಾರ್ಟಿ ಎಲೆಕ್ಷನ್ನು ನಮ್ಮ ತಮ್ಮಂಗೂ ಏನು ಇಂಟ್ರೆಸ್ಟ್ ಏನಿಲ್ಲ. ನಮ್ಗೇನಪ್ಪ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ, ರೆಸ್ಟ್ ತೊಗೊಳಕ್ಕೆ ಕೇಳಿದ್ದಾರೆ ಇವ್ರಿಗೆ, ಸುರೇಶ್ಗೆ. ಸೊ ನಾನೇ ನಿಂತ್ಕೊಳ್ಳೋಕ್ಕೇನು, ಅದೇ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ. ಯಾಕೆಂದರೆ ಪಾಪ ನಂಬಿ ನಮಗೆ 85,000 ಜನ ಓಟ್ ಕೊಟ್ಟಿದ್ದಾರೆ, ಅವ್ರು ಉಳಿಸ್ಬೇಕು. ಜೊತೆಗೆ ಮುಂದಕ್ಕೂ ಕೂಡ ನಾವು ಆ ನಂಬರ್ ಜನನ ಬಿಡೋಕ್ಕಾಗಲ್ಲ. ದೇವರು ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ, 136 ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ, ಅದನ್ನು ಉಳಿಸ್ಕೋಬೇಕು. ಈಗ ಜನಕ್ಕೆ ಏನಾದ್ರು ಅಲ್ಲಿ ಏನೂ ಆಗಿಲ್ಲ, ಅಲ್ಲಿ ಎಲ್ಲ ದೊಡ್ಡ ಅಧಿಕಾರ ಎಲ್ಲ ಅನುಭವಿಸಿದ್ರಲ್ಲ, ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ. ಅದಕ್ಕೆ ನಾವೇನಾದ್ರು ಅಷ್ಟೋ ಇಷ್ಟು ಹಳ್ಳ ಸೇವೆ ಮಾಡೋಣ ಅಂತೇಳಿ ಹಿಂದೇನೂ ಒಂದಷ್ಟು ಮಾಡಿದ್ದೀವಿ. ಹಿಂದೆ ನಾ ಮಂತ್ರಿ ಆಗಿದ್ದಾಗೆಲ್ಲ ನಾವು ಮಾಡಿದ್ದೀವಿ, ಒಂದು ಭಾಗ ಕೂಡ ನಂಗೆ ಸೇರಿತ್ತು. ಸೊ ಒಂದು ರೈಟ್ ಟೈಮ್ ಚನ್ನಪಟ್ಟಣ ಸಹಾಯ ಮಾಡೋಣ ಬಡವರಿಗೆ. ಸರಿ, ಕುಮಾರಸ್ವಾಮಿ ಅವರು ಎಷ್ಟೋ ಜನಕ್ಕೆ ಚನ್ನಪಟ್ಟಣಕ್ಕೆ ಏನು ಮಾಡದವರು ಈಗ ಬರ್ತಾ ಇದ್ದಾರೆ ಅಂತ. ಈಗ ಚನ್ನಪಟ್ಟಣಕ್ಕೆ ಏನು ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು? ಅವರು ಚನ್ನಪಟ್ಟಣ ನೋಡೋಕ್ಕಿಂತ ಮುಂಚಿತವಾಗಿ ನಾನು ಚನ್ನಪಟ್ಟಣ ನೋಡಿದ್ದೀನಿ. ಅವರು ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು. ನನ್ನ ರಾಜಕಾರಣ ಶುರುವಾದ 10 ವರ್ಷದ ಮೇಲೆ, ನಾನು 85ಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ ನಾನು. ಅವರು 95-96 ಬಂದು ಪಾರ್ಲಿಮೆಂಟ್ ನಿಂತವ್ರು. ನನಗೆ 10 ಇಯರ್ಸ್ ಮುಂಚಿತವಾಗಿ ನನಗೆ ಆ ಭಾಗ ಚನ್ನಪಟ್ಟಣ ಎಲ್ಲ. ದಿನ ನಮ್ಮ ಕ್ಷೇತ್ರ ಏನಿದೆ ಚನ್ನಪಟ್ಟಣಕ್ಕೆ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಿ ಜನರ ಕುಂದುಕೊರತೆಯನ್ನು ಕೇಳಿರ್ತಕ್ಕಂಥದ್ದಕ್ಕೆ ನಾನು ಅವರಿಗೆ ಅಭಾರಿಯಾಗಿದ್ದೇನೆ. ಈಗಲಾದರೂ ಚನ್ನಪಟ್ಟಣದ ಜನತೆಯ ಕುಂದುಕೊರತೆ ಕೇಳ್ತಕ್ಕಂಥದ್ದಕ್ಕೆ ಅವರಿಗೆ ಸಮಯ ಏನು ಸಿಕ್ಕಿದೆ, ಆ ಸಮಯವನ್ನು ಉಪಯೋಗ ಏನು ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ನಾನು ಅಭಾರಿ ಇದ್ದೇನೆ. ಇವತ್ತು ಬಹುಶಃ ಮಂಗಳೂರಿನಲ್ಲೂ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ನನಗಿಂತ ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವನು ಅಂತ ಇದೆ. ಅದು ನಿಜವೇ. ನಾನು ರಾಜಕಾರಣಕ್ಕೆ ಬಂದಿದ್ದು 95-96ರಲ್ಲಿ.
ಆದರೆ ಒಂದು ಅವ್ರಿಗೆ ನೆನಪಿಸ್ಕೊಡ್ತೇನೆ, ಅವ್ರು ಹೇಳಿದ್ದಾರಲ್ಲ, ನಾನು ಅವ್ರ ತಂದೆ ವಿರುದ್ಧವೇ 1985ರಲ್ಲಿ ಚುನಾವಣೆಗೆ ನಿಂತವನು, ನಾನು ಕುಮಾರಸ್ವಾಮಿಗಿಂತ ಸೀನಿಯರ್ ಇದ್ದೇನೆ, ಕುಮಾರಸ್ವಾಮಿ ನಾನು ಬಂದು 10 ವರ್ಷ ಆದಮೇಲೆ ಬಂದಿದ್ದಾನೆ ಅಂತ ಏನು ಹೇಳಿದ್ದಾರೆ. ಇವತ್ತು ಅವ್ರಿಗೆ ಒಂದು ನೆನಪಿಸ್ಕೊಡ್ತೇನೆ, ಅದು ಕುಮಾರಸ್ವಾಮಿ ಚನ್ನಪಟ್ಟಣ ಈಗ ನೋಡೋರೆ, ನಾನು ಮೊದಲಿಂದ ನೋಡ್ಕೊಂಬಂದೆ ಅಂತ ಹೇಳಿದ್ದಾರೆ. ಚನ್ನಪಟ್ಟಣಕ್ಕೂ ನನಗೂ ಸಂಬಂಧ ಈಗ ಪ್ರಾರಂಭ ಆಗಿರೋದಲ್ಲ, ಅವ್ರು ನೆನಪಿಸ್ಕೊಡ್ತಾನೆ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಈ ಚನ್ನಪಟ್ಟಣದ ಬೈ ಎಲೆಕ್ಷನ್ ಏನಿದೆ, ಮತ್ತೊಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ನೆನಪಿಸ್ತಾ ಇದೆಯಾ ಫೈಟ್ ವಿಚಾರದಲ್ಲಿ ಅಂತ? ಖಂಡಿತ ವಿದ್ಯಾ, ಯಾಕಂದ್ರೆ ಈಗಷ್ಟೇ ಲೋಕಸಭೆ ಚುನಾವಣೆ ಬೆಂಗಳೂರು ಗ್ರಾಮಾಂತರದ ಜಿದ್ದಾಜಿದ್ದಿ ನಡೆದಿದೆ. ಅದು ಒಂದು ರೀತಿಯಲ್ಲಿ ಡಾಕ್ಟರ್ ವರ್ಸಸ್ ಡಿ.ಕೆ. ಸುರೇಶ್ ಆಗಿದ್ರು ಕೂಡ ದೇವೇಗೌಡರ ಕುಟುಂಬ ವರ್ಸಸ್ ಡಿ.ಕೆ. ಬ್ರದರ್ಸ್ ಅನ್ನುವಂಥ ರೀತಿಯಲ್ಲಿ ನಡೆದಂಥ ಚುನಾವಣೆ ಕೂಡ. ಅದರ ಫಲಿತಾಂಶದ ಬೆನ್ನಲ್ಲೇ ಈಗ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಕೂಡ ನಡಿಬೇಕಾಗಿದೆ, ಘೋಷಣೆ ಆಗಬೇಕಾಗಿದೆ ಅಧಿಕೃತವಾಗಿ. ಕೆಲವು ದಿನಗಳಲ್ಲಿ ಘೋಷಣೆ ಆಗುವ ಸಾಧ್ಯತೆ ಕೂಡ ಇದೆ. ಅಲ್ಲಿ ಸೋತಿರುವಂತಹ ಡಿ.ಕೆ. ಸುರೇಶ್ ಅವರೇ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಕುತೂಹಲ ಇತ್ತು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಇದಲ್ಲದೆ ಬೇರೆ ಬೇರೆ ರೀತಿಯ ಪ್ರಯೋಗಗಳು ಕೂಡ ನಡೆಯುವ ಸಾಧ್ಯತೆಯೂ ಕೂಡ ಇದೆ ಅನ್ನುವಂಥ ಮಾತು ಕೇಳ್ತಾ ಇದೆ. ಏನೇ ಆದರೂ ಕೂಡ ಸುತ್ತಿ ಬಳಸಿ ಅದು ಬಂದು ನಿಲ್ಲುವಂಥದ್ದು, ಮತ್ತೆ ಡಿ.ಕೆ. ಬ್ರದರ್ಸ್ ವರ್ಸಸ್ ದೇವೇಗೌಡರ ಕುಟುಂಬ ಅನ್ನುವಂಥ ರೀತಿಯಲ್ಲಿ ನಿಲ್ಲುವಂಥದ್ದು. ಹಾಗಾಗಿ ಕುತೂಹಲ ಇರುವಂಥದ್ದು ಅಭ್ಯರ್ಥಿ ಯಾರು, ಗೆಲ್ಲುವವರು ಯಾರು, ಎರಡೂ ಕಡೆಯಿಂದ ಯಾವ್ಯಾವ ಅಭ್ಯರ್ಥಿಗಳನ್ನ ಅಖಾಡಕ್ಕೆ ಇಳಿಸಬಹುದು, ಹೀಗೆ ಸಾಕಷ್ಟು ಈ ವಿಚಾರದಲ್ಲಿ ಚರ್ಚೆಗಳು ಕೂಡ ನಡೀತಾ ಇದೆ. ಮತ್ತು ಚುನಾವಣೆ ಘೋಷಣೆಗೆ ಮುಂಚಿತವಾಗಿಯೇ ರಾಜ್ಯದ 3 ವಿಧಾನಸಭೆ ಕ್ಷೇತ್ರಗಳಿಗೆ ನಡೆಯಬೇಕಾದ ಚುನಾವಣೆಯಲ್ಲಿ ಚನ್ನಪಟ್ಟಣ ಸಾಕಷ್ಟು ಕುತೂಹಲವನ್ನು ಮತ್ತು ರಾಜಕೀಯ ಜಿದ್ದಾಜಿದ್ದಿಯನ್ನು ಹುಟ್ಟುಹಾಕುವಂಥ ರೀತಿಯಲ್ಲಿ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಇದೀಗ ಅಲ್ಲಿ ಅಭ್ಯರ್ಥಿಗಳು ಯಾರೇ ಇರಲಿ, ಮಹಿಳಾ ಮಣಿಗಳನ್ನ ಹಾಕ್ತಾರೋ, ಮತ್ತೊಬ್ಬರನ್ನ ಹಾಕ್ತಾರೋ, ಕುಮಾರಸ್ವಾಮಿ ಅವ್ರ ಮಗನ್ನೇ ತಂದಿಳಿಸ್ತಾರೋ, ಅಥವಾ ಬಿಜೆಪಿ ಯೋಗೇಶ್ವರನ್ನ ಹಾಕ್ತಾರೋ, ಕಾಂಗ್ರೆಸ್ನಿಂದ ಯಾರು ನಿಂತ್ಕೊಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಅಭ್ಯರ್ಥಿಗಳು ಯಾರೇ ಇದ್ರೂ ಕೂಡ ಅಲ್ಲಿ ಫೈಟ್ ನಡೆಯುವಂಥದ್ದು ಡಿ.ಕೆ. ವರ್ಸಸ್ HDK ಅನ್ನುವಂಥದ್ದು.